ಈ ಈ ಟ್ರಾನ್ಸಿಷನ್ ನಿಮಗಾಗಿದೆ ಹೇಗೆ? ಬಿಕಾಸ್ ನೀವು ಆವಾಗಲೇ ಒಂದು ಮಾತು ಎಷ್ಟು ಚೆನ್ನಾಗಿ ಹೇಳಿದ್ರಿ, ಅ ಮ್ಯಾನ್ ಹೂ ಹ್ಯಾಡ್ ದ ಲಿಮೋಸಿನ್ ಆ ಕಾಲಕ್ಕೆ, ಅಂದರೆ ಅಷ್ಟು ಲಕ್ಸುರಿ, ಅಷ್ಟು ದುಡ್ಡು ಮತ್ತು ಪವರ್ ಎಲ್ಲ ನೋಡಿದ್ಮೇಲೆ ಏನು ಅನ್ನಿಸ್ತು ನಿಮ್ಗೆ ಅವತ್ತು ಟು ಸ್ವಿಚ್ ಗೇರ್ ಸೇಯಿಂಗ್ ದಟ್ ಇಷ್ಟು ಎಂಪೈರನ್ನು ಬಿಲ್ಡ್ ಮಾಡಿ ನಾನು ಮಾಡಿದ್ದು ಅದನ್ನೆಲ್ಲ ನೀವೇ ಒಡೆದಾಕಿ ಕೊನೆಗೆ ಯು ಕೈಂಡ್ ಆಫ್ ನಾವು ನಾಣ್ಯದ ಎರಡನೇ ಮುಖ ಅನ್ಬೇಕಾ ಗೊತ್ತಿಲ್ಲ. ಉಚ್ಚಾರ ಬೇಕಲ್ಲ. ಐ ವುಡ್ ಕಾಲ್ ಧೈರ್ಯ ಬೇಕಂತ. ಫಸ್ಟ್ ಆಫ್ ಆಲ್ ಧೈರ್ಯ ಪ್ರಶ್ನೆ ಬರಲ್ಲ, ಜನ ಜಾಗೃತ ಆಗಬೇಕು. ನೋಡಿ, ಧೈರ್ಯ ಇದ್ರೆ ನಾವು ಇನ್ನೊಂದು ದೊಡ್ಡ ಎಂಪೈರ್ ಮಾಡಬೇಕಾಗಿತ್ತು. ನಾವು ಆಲ್ರೆಡಿ ದಯಾನಂದ್ ಪೈ ನಮ್ಮ ಫ್ರೆಂಡ್ ಇತ್ತು, ದೊಡ್ಡ ರಿಯಲ್ ಎಸ್ಟೇಟ್ ಮನುಷ್ಯ ಅವ್ರು, ಒಳ್ಳೆ ಮನುಷ್ಯ. ಅವ್ರು ನಿಮಗೆ ಕೊಟ್ಟರು 200 acres. ಐ ವಾಸ್ ಓಪನಿಂಗ್ ಕಿಡ್ಸ್ ಕ್ಯಾಂಪ್, ಬಿಗ್ ಕಿಡ್ಸ್ ಕ್ಯಾಂಪ್, ಕೆಂಪ್ ಫೋರ್ಟ್, ನೆಕ್ಸ್ಟ್ ಪ್ರಾಜೆಕ್ಟ್ ಕೆಂಪ್ ಸಿಟಿ. ನಾವು ಲ್ಯಾಂಡ್ ತಗೊಂಡ್ರು ಅವರ ಕೈನಲ್ಲಿ. ಐ ವಾಸ್ ಓಪನಿಂಗ್ ಅ ಡಿಸ್ನಿ ವರ್ಲ್ಡ್ ಇನ್ ಬ್ಯಾಂಗ್ಳೂರ್. ಅರೇ, ಅದು ಧೈರ್ಯ ಬೇಕು, ಅದು ಮಾಡೋಕ್ಕೆ ಧೈರ್ಯ ಬೇಕು. ಅದು ಮಾಡೋರು ಮಾಡ್ತಾ ಇತ್ತು, ನಾವು ಜಾಗೃತ ಆಗ್ಬಿಟ್ಟು ನಾವು. ಯಾಕದೆ ವಾಟ್ ಹ್ಯಾಪನ್? ನಿಮ್ಗೆ ಏನಾಯ್ತದು? ನಮ್ಮ ಗುರು ಹತ್ರ ಮಾತಾಡಿದೆ. ನಮ್ಮ ಗುರು ಕೇಳಿದ್ರು ನಮಗೆ, ನೋಡಿ ಓಕೆ ನೀವು ಮಾಡ್ತೀರಾ, ಇನ್ನೂ ನೀವು ತುಂಬ ಸಕ್ಸಸ್ ಮಾಡಿದೆ. ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ ಯಾರು ಆ ಥರ ಇಲ್ಲ. ಕಿಡ್ಸ್ ಕ್ಯಾಂಪ್ ಗೊತ್ತಿಲ್ಲ ಅರ್ಥ. ಕಿಡ್ಸ್ ಕ್ಯಾಂಪ್ ಎಲ್ಲ ಗೊತ್ತು, ಮಗು ಮಕ್ಕಳಿಗೆ ಕಿಡ್ಸ್ ಕ್ಯಾಂಪ್, ದೊಡ್ಡವ್ರಿಗೆ ಎಲ್ಲರೂ ಗೊತ್ತು. 100%. ಇಟ್ ವಾಸ್ ಅ ವೆರಿ ಫೇಮಸ್ ಎಂಟರ್ಪ್ರೈಸ್ ಬ್ರ್ಯಾಂಡ್. ವೈ ಯು ಕ್ಲೋಸ್? ನಮ್ಮ ಗುರು ನಮಗೆ ಕೇಳಿದ್ರು, ಏನು ಮಾಡ್ತೀರಾ? ಓಕೆ, ಕೆಂಪ್ ಸಿಟಿ ಮಾಡ್ತೀರಾ, ದೊಡ್ಡ ಸಿಟಿ ಮಾಡ್ತೀರಾ, ಆಮೇಲೆ ಏನು? ಅದು ಮಾಡ್ತೀರಾ, ಅದು ಆದಮೇಲೆ ಒನ್ ಡೇ ಎಲ್ಲ ಬಿಟ್ಬಿಟ್ಟು ಹೋಗಬೇಕಲ್ಲ. ನಮಗೆ ಹೇಳಿದರು, ನಮ್ಮ ಗುರು ನಮಗೆ ಹೇಳಿದರು, ಜೀವನದ ಸಂಕಲ್ಪ ಮಾಡಿ. ಏನಿದೆ ಜೀವನ? ಇದು ಜೀವನ ಏನಿದೆ? ಇದು ಯಾರಿದೆ? ವಿ ಹ್ಯಾವ್ ಟು ಆಸ್ಕ್ ದೀಸ್ 2 ಇಂಪಾರ್ಟೆಂಟ್ ಕ್ವೆಶ್ಚನ್ಸ್. ಜೀವನದಲ್ಲಿ ಬರೀ ದೇರ್ ಆರ್ 2 questions ವಿ ಹ್ಯಾವ್ ಟು ಆಸ್ಕ್. ನಾವು ಯಾರು? ಹೂ ಆಮ್ ಐ? ಆ್ಯಂಡ್ ನಾವು ಏನಕ್ಕೆ ಬಂದಿದೆ? ನಾನು ಏನಕ್ಕೆ ಬಂದಿದ್ದೀನಿ? ಇದು 2 ಪ್ರಶ್ನೆದ ನಮ್ಮ ಜವಾಬು ಸಿಕ್ಕಿದ್ರೇನಾ ರಶ್ಮಿ? ಬೇರೆ ಏನು ಬೇಕಾಗಿಲ್ಲ. ಆ್ಯಂಡ್ ಇದು ಜವಾಬ್ ಆದಿಶಂಕರ ಕೊಟ್ಟಿದೆ ಒಂದೇ ಶಬ್ದನಲ್ಲಿ. ಅದೇ ಶಬ್ದ ಏನಿದೆ? ಶಿವೋಹಂ 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 ಶಿವೋಹಂ. ಒಂದೇ ಶಬ್ದ. ನಾವು ಮುಂಚೆ ಏನು ಹೇಳ್ತಾ ಇತ್ತು ನಾವು? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅರ್ಥ ಏನು? ಓಂ ದೇವರು ಶಿವನ ರೂಪದಲ್ಲಿ ನಿಮಗೆ ನಮಸ್ಕಾರ ಮಾಡ್ತೀನಿ, ನಮಃ ಶಿವಾಯ. ಓಂ ಗಣಪತೆ ನಮಃ, ಗಣಪತಿ ರೂಪದಲ್ಲಿ ನಿಮಗೆ ನಾವು ನಮಸ್ಕಾರ ಓಂ ನಮೋ ವಾಸುದೇವ, ಭಗವತೆ ವಾಸುದೇವ. ಯಾರಿಗೂ ಸಿಂಪಲ್ ಗೊತ್ತಾಗಲ್ಲ, ತುಂಬ ಸಿಂಪಲ್ ಇದೆ. ನಾವು ಅದು ದೇವರಿಗೆ ನಾವು ನಮಸ್ಕಾರ ಮಾಡ್ತಾ ಇದ್ದೀನಿ, ಬಟ್ ಅದು ದೇವರು ಯಾರು? ಅದೇ ದೇವರು ನಮ್ಮ ಒಳಗಡೆ ಇದ್ದಾರೆ. ಸೊ ನಾವೆಲ್ಲ ನಮ್ಮ ಕನ್ವೀನಿಯನ್ಸಿಗೆ ಅಥವಾ ಅವಾಗಿಂದ ಒಂದೊಂದು ಶಕ್ತಿಗೆ ಒಂದೊಂದು ರೂಪ ಅಂತ ಕೊಟ್ಟು ರೆಫರೆನ್ಸ್ ಪಾಯಿಂಟ್ ಸಿಗಲಿ ಅಂತ ಇವೆಲ್ಲ ಬಂದಿರೋ ದೇವತೆಗಳ ದೇವರ ಮಾಡಿದೆ. ಏನಕ್ಕೆ? ದೇವ್ರ ಹತ್ರ ಕೇಳಬೇಕಲ್ಲ. ಓ ಶಿವದೇವರು ನಮಗೆ ಇದು ಕೊಡಿ, ನಮ್ಮ ಮಕ್ಕಳಿಗೆ ಚೆನ್ನಾಗಿ ಮದುವೆ ಮಾಡಿ, ನಮ್ಮ ಬಿಸ್ನೆಸ್ ಕೊಡಿ, ದುಡ್ಡು ಕೊಡಿ, ಇದು ಕೊಡಿ, ನಮ್ಮ ಅಪ್ಪನಿಗೆ ಕ್ಯಾನ್ಸರ್ ಆಗಿಬಿಟ್ಟಿದೆ, ದುಡ್ಡು. ಬರೀ ಇಟ್ಸ್ ಓನ್ಲಿ ಅನ್ ಆಸ್ಕಿಂಗ್ ಮಿಷಿನರಿ ಇದೆ. ಆ್ಯಂಡ್ ಅದು ಹೋಗಿ ದೇವಸ್ಥಾನದಲ್ಲಿ ನೀವು 10 ರೂಪಾಯಿ ಹಾಕಿ, 20 ರೂಪಾಯಿ ಹಾಕಿ, 100 ರೂಪಾಯಿ ಹಾಕಿ ಚೆನ್ನಾಗಿ ಬಿಸ್ನೆಸ್ ಇದೆ. ಇಟ್ ಈಸ್ ಬಿಕಮ್ ರಿಲಿಜನ್ಸ್ ಹ್ಯಾವ್ ಬಿಕಮ್ ಎಂಟರ್ಪ್ರೈಸ್, ನಾಟ್ ಟು ರಿಯಲೈಸ್ ಗಾಡ್. ಸೊ ನೀವು ಹೇಳಿದ ಹಂಗಿದ್ರೆ ಆವಾಗಲೇ ಹೇಳ್ದಂಗೆ ಟೆಂಪಲ್ಸ್ ಆದ ಕಿಂಡರ್ ಗಾರ್ಡನ್ಸ್ ಸ್ಟಾರ್ಟಿಂಗ್ ಪಾಯಿಂಟ್ ಫಾರ್ ಸಂಬಡಿ ಟು ರಿಯಲೈಸ್ ಹೂ ಯು ಆರ್, ವೈ ಯು ಹ್ಯಾವ್ ಕಮ್ ಫಾರ್. ಆ ಅವೇಕ್ನಿಂಗ್ದು ಒಂದು ಪಾತ್ ಅದು. ಬಟ್ ಇವತ್ತದನ್ನು ನಾವು ನಂಗೆ ಅದು ಕೊಡು, ನಂಗೆ ಇದು ಕೊಡು, ಬರೀ ಇದು ಒಳ್ಳೆ ಅಪ್ಲಿಕೇಶನ್ ಸೆಂಟರ್ ಮಾಡಿಕೊಂಡು ದೇವರಿಗೆ ವರ ಕೇಳೋ ಇದು. ಅದು ಪೂಜೆದು ಪ್ರಕಾರ ಅದೇ ಅಲ್ಲ. ಪೂಜೆ ಏನು ಮಾಡ್ತಾರೆ ಜನ? ಕರೆಕ್ಟ್ ನಾಟ್? ನಮ್ಮ ದೇವಸ್ಥಾನ ಹೋಗ್ತಾರೆ, ದೇವರಿಗೆ ಕೇಳಕ್ಕೆ ಹೋಗ್ತಾ ಇದ್ದಾನೆ. ಮತ್ತು ಈ ಕಲ್ಚರ್ ಎಲ್ಲಿಂದ ಬಂತು? ಡೈರೆಕ್ಟ್ಲಿ ವಾಟ್ ಯು ಸೇಯಿಂಗ್ ಇಸ್ ದಟ್ ಈಸ್ ದೇರ್ ಟು ರಿಯಲೈಸ್, ಅಥವಾ ನಿಮ್ಮಲ್ಲಿರುವಂಥ ಭಗವಂತನನ್ನ ಭಾವನೆಯನ್ನು ಬಡದೆಪ್ಸಕ್ಕಾದ್ರೆ ಅದು ಭಕ್ತಿ ಅದನ್ನು ಪ್ರಚೋದಿಸಕ್ಕಾದ್ರೆ ಎಲ್ಲಿಗೆ ಇದು ನನಗೆ ಅಲ್ಲಿಗೆ ಹೋದರೆ ಒಳ್ಳೇದಾಗತ್ತೆ, ಇಲ್ಲಿಗಿದಾದರೆ ಅಂತ ಸರೆಂಡ್ರಿಂಗ್ದೇ ಜನ ಮಿಸ್ಟೇಕ್ ಮಾಡ್ಕೊಂಡು ಇವತ್ತು ಬರೀ ಆಸ್ಕಿಗೆ ಮಾಡ್ಕೊಂಡ್ಬಿಟ್ರಾ ಅಂತ. ಬಿಕಾಸ್ ಭಕ್ತಿನಲ್ಲಿ ಶಕ್ತಿ ಬರಬೇಕು. ಬರೀ ಭಕ್ತಿ ಮಾಡೋರು ಎಷ್ಟು ಜನ ಇದ್ದಾರೆ? ಐ ಆಮ್ ಆಸ್ಕಿಂಗ್ ಯು ಕ್ವೆಶ್ಚನ್. ಭಕ್ತಿ ಮಾಡೋರು ಎಷ್ಟು ಜನ ಇದ್ದಾರೆ?
ಇದಾರೆ ಇಲ್ಲ? ಹ್ಮ್ ಎಷ್ಟು ಜನ ಇದ್ದಾರೆ? ಸ್ವಲ್ಪ ಜನ, ತುಂಬ ಜನ ಇದ್ದಾರೆ. ಎಲ್ಲರೂ ಇದ್ದಾರೆ. ತುಂಬ ಎಲ್ಲಿ ಕಡೆ ಹೋದ್ರೆ ಅಯ್ಯೋ ನಿಮ್ಮ ಯಾವ ಯಾವ ಲೊಕೇಶನ್ ನೀವು ವೈಟ್ ಫೀಲ್ಡ್, ಕೋರಮಂಗಲ, ಇಂದಿರಾನಗರ್, ಜೆ ಪಿ ನಗರ್, ಹೆನ್ನೂರು, ಯಾವುದು ಏರಿಯಾನಲ್ಲಿ ದೇವಸ್ಥಾನ ಇಲ್ಲ ಇದಾ? ಎಲ್ಲ ಕಡೆ ದೇವಸ್ಥಾನ ಇದೆ. ದೇವ್ರ ಪೂಜೆ ಮಾಡೋಕ್ಕೆ ಜನ ಇದ್ದೇ ಇದ್ದಾರೆ. ಅರ್ಥ ಆಗಿಲ್ಲ. ಬರೀ ಭಕ್ತಿ ಇದೆ. ಹಾಂ, ಭಕ್ತಿ ಆದಮೇಲೆ ಶಕ್ತಿ ಬೇಕು. ಕೆನ್ ಯು ಟೆಲ್ ಅಸ್ ದ ಸಿಲೆಬಸ್ ಫಸ್ಟ್? ಈಗ ದೇವರಿಗೆ ಫಸ್ಟು ಭಕ್ತಿ, ನೆಕ್ಸ್ಟ್ ಏನು? ಭಕ್ತಿನಲ್ಲಿ ಶಕ್ತಿ ಬರಬೇಕಾ? ಅರ್ಥ ಫಸ್ಟ್ ನೀವು ಪೂಜೆ ಮಾಡ್ತಾರೆ, ದೇವ್ರು ಹೇಳ್ತಾರ ದೇವಸ್ಥಾನದಲ್ಲಿ 2 ಭಿಕ್ಷುಗಳು ಇದೆ, ಗೊತ್ತಾ ನಿಮಗೆ? ದೇವಸ್ಥಾನದಲ್ಲಿ 2 ಭಿಕ್ಷುಗಳು ಇದೆ. ಯಾರು? ಒಂದು ದೇವಸ್ಥಾನ ಆಚೆ ಇದೆ, ಒಂದು ದೇವಸ್ಥಾನ ಒಳಗಡೆ ಇದೆ. So true, right? There are 2 beggars. Beggar outside temple and beggar inside temple. ನೋಡಿ, ಬಟ್ ದಿಸ್ ಇಸ್ ನಾಟ್, ಗಾಡ್ ಇಸ್ ನಾಟ್ ಅ ಸ್ಕೀಮ್. ಗಾಡ್ ಇಸ್ ನಾಟ್ ಮ್ಯಾಗ್ಡಿ ಹೋದರೆ ಏಯ್ 100 ರೂಪಾಯಿ ಕೊಟ್ಟು 2 ಮಿನಿಟ್ಸ್ನಲ್ಲಿ 2 ಮ್ಯಾಗಿ ನೂಡಲ್, ಮ್ಯಾಗಿ ನೂಡಲ್ ಇನ್ಸ್ಟೆಂಟ್. ಇದು ಗಾಡ್ ಇಲ್ಲ. ಭಕ್ತಿನಲ್ಲಿ ನಮ್ಮ ಭಕ್ತಿ ಏನಿರಬೇಕು, ಭಕ್ತಿ ಆದಮೇಲೆ ಪ್ರೀತಿ ಆಗಬೇಕು. ಪ್ರೀತಿ ಅರ್ಥ ನಮಗೆ ದೇವರಿನಲ್ಲಿ ತುಂಬ ಪ್ರೀತಿ ಇದೆ. ದೇವರು ಐ ಲವ್ ಯು, ಶಿವನೇ ನಿಮ್ಮ ಜೊತೆ ಇಷ್ಟು ಪ್ರೀತಿ ಇದೆ ನಮಗೆ. ನಮ್ಮ ಪ್ರೀತಿ ಇದ್ದರೆ ಏನಾಗುತ್ತೆ, ಸಪೋಸ್ ನೀವು ಯಾರ ಹತ್ರ ಪ್ರೀತಿ ಇದೆ, ಅದು ಬೇಕು, ಅದು ಬೇಕು, ಅದು ಬೇಕು, ಆಗದೇ ಆಗಲ್ಲ. ಬಿಕಾಸ್ ಆಫ್ ಲವ್ ಯು ಡಿಸೈರ್ ದಟ್ ಪರ್ಸನ್. ಎಸ್ ಆರ್ ನಾಟ್? ಎಸ್. ದೇವ್ರಿಗೆ ಎಷ್ಟು ಪ್ರೀತಿ ಇದ್ದರೆ ನಮ್ಮ ದೇವರು ಬೇಕು, ನಮ್ಮ ದೇವರು ಬೇಕು. ಆಮೇಲೆ ಒಂದು ತಲಾಶ್ನಲ್ಲಿ ಹೋಗಬೇಕು. ಅದು ತಲಾಶ್ ಏನಿದೆ, ನಮಗೆ ದೇವರು ಬೇಕು. ಆ ಹುಡುಕಾಟ ಎಲ್ಲಿ ಇದೆ ದೇವರು? ನಾವು ಅದು ಸರ್ಚ್ ಮಾಡಿದ್ರು, ತಲಾಶ್ ಮಾಡಿದ್ರು, ಏನು ಅರ್ಥ ಆಗತ್ತೆ? ದೇವರು ಇಲ್ಲಿಲ್ಲ, ದೇವಸ್ಥಾನದಲ್ಲಿಲ್ಲ, ಕೈಲಾಶ್ನಲ್ಲಿ ಇಲ್ಲ, ವೈಕುಂಠನಲ್ಲಿ ಇಲ್ಲ. ದೇವರು ಎಲ್ಲಿದ್ದಾರೆ? ದೇವರು ಇಲ್ಲಿದ್ದಾರೆ.